ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ಮಹತ್ವ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಈ ಸ್ಥಳದಲ್ಲಿ ನಾವೇನು ಈ ಭಾಗದ ನಮ್ಮ ರೈತರು, ಬಹುಶಃ ನಾನು ಈ ಒಂದು ಕೆಲವು ರೈತರನ್ನ ಕರೆಸಿ ಮಾತಾಡಿದಾಗ ಅವರು ಅತ್ಯಂತ ಸಂತೋಷದಿಂದ, ನೆನ್ನೆನೂ ಸಹ ಕರೆಸಿದ್ದೆ, ಅವರೆಲ್ಲರ ಜೊತೆನೂ ಮಾತಾಡಿದ್ದೇನೆ, ಅವರಿಗೆ ಏನು ಸಂತೃಪ್ತಿಯಾಗಿ ಈ ಭೂಮಿಯನ್ನು ಸಂತೋಷವಾಗಿ ಬಿಟ್ಕೊಡ್ತಕ್ಕಂಥದ್ದಕ್ಕೆ ಅವರು ಏನು ನಮ್ಮಿಂದ ನಿರೀಕ್ಷೆ ಮಾಡಿದ್ರು ಅದು ಎಲ್ಲ ರೀತಿಯಲ್ಲೂ ಆ ನಿರೀಕ್ಷೆಯನ್ನು ಮಾಡಿಕೊಟ್ಟಿದ್ದೇವೆ. ಮುಂದೆನೂ ಸಹ ಆ ಕುಟುಂಬಗಳಿಗೆ ಈ ಜಾಗದಲ್ಲಿ ಅವ್ರ ಕುಟುಂಬದಲ್ಲಿ ಕೆಲವರು ಬದುಕ್ತಕ್ಕಂಥದ್ದಕ್ಕೆ ಅವ್ರಿಗೂ ಅವಕಾಶಗಳಿದ್ದಾರೆ ಹೇಳಿದ್ದೇನೆ. ಅವರಿಗೆ ದುಡಿಮೆ ಮಾಡಿ ಬದುಕ್ತಕ್ಕಂಥದ್ದಕ್ಕೆ ಅವ್ರಿಗೇನು ಇಲ್ಲಿ ಮುಂದಿನ ದಿನಗಳ ಅನುಕೂಲ ಆಗ್ತದೆ ಅದೆಲ್ಲವನ್ನು ವಿವರಿಸಿದ್ದೇನೆ. ಇದು ನಾಡಿನ ಜನತೆಗೆ ಸಮರ್ಪಣೆ ಮಾಡ್ತಕ್ಕಂಥ ಜಾಗ ಇದು ಅವರಿಬ್ಬರ ಹೆಸರಿನಲ್ಲಿ. ಇದರಲ್ಲಿ ನಮ್ಗೆ ಯಾವುದೇ ರೀತಿಯ ನಮ್ಮ ಕುಟುಂಬದ ಇನ್ವಾಲ್ವ್ಮೆಂಟು ಓನ್ಲಿ ಡೆವಲಪ್ಮೆಂಟ್ ಇರ್ಬೋದು, ಪ್ಲಸ್ ಜನರಿಗೆ ಇಲ್ಲಿ ಏನು ಆಗಬೇಕಾಗ್ತದೆ, ಅನಾಥ ಮಕ್ಕಳಿಗೆ, ಅಲ್ಲಿಂದ ಅವರ ವಯಸ್ಸಾಗಿರ್ತಕ್ಕಂಥವ್ರಿಗೆ, ನಮ್ಮ ರೈತ ಬಂಧುಗಳಿಗೆ ಕೆಲವು ರಿಸರ್ಚ್ನ ಮಾಡ್ತಕ್ಕಂಥ ಒಂದು ಸೆಂಟರ್ ಇಲ್ಲಿ ಆಗಬೇಕು ಅಂತಕ್ಕಂಥದ್ದೇನಿದೆ, ಒಂದು ಸಂಸ್ಕೃತ ಪಾಠಶಾಲೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಹೀಗೆ ಹಲವಾರು ರೀತಿಯ ಯೋಜನೆಗಳನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಧಾರ್ಮಿಕವಾಗಿ ನಡೆಸ್ತಕ್ಕಂಥ ಕೆಲವು ವ್ಯಕ್ತಿಗಳನ್ನು ಮತ್ತು ಸಾಮಾಜಿಕವಾಗಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಸ್ವಾರ್ಥದ ಒಂದು ಭಾವನೆಗಳನ್ನು ಇಟ್ಕೊಳ್ಳದೆ ಸಮಾಜದ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಅವರ ಮಕ್ಕಳ ರೀತಿ ನೋಡ್ಕೊಳ್ತಕ್ಕಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕು. ನಾನು ಆ ವಿಷಯದಲ್ಲಿ ನಮ್ಮ ಅಣ್ಣ ತಮ್ಮದ ಜೊತೆನೂ ಚರ್ಚೆ ಮಾಡಿ ನಿರ್ಣಯ ಮಾಡ್ತೀವಿ. ಬಹುಶಃ ಇದು ಒಂದು ಮಾದರಿಯಾಗಿ ಈ ಭೂಮಿ ಇರೋವರೆಗೆ ಶಾಶ್ವತವಾಗಿ ನೆಲೆಸಿ ನಮ್ಮ ತಾಯಿ ತಂದೆಯ ಹೆಸರಿನಲ್ಲಿ ಅವರಿಗೆ ಬದುಕಿಗೆ ನೆರಳಾಗ್ತಕ್ಕಂಥ, ಬದುಕಿಗೆ ದಾರಿ ತೋರಿಸ್ತಕ್ಕಂಥ ಯೋಜನೆಗಳನ್ನು ಇಲ್ಲಿ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಒಂದು ನೀಲಿ ನಕ್ಷೆಯನ್ನು ತಯಾರು ಮಾಡಿ ಇಟ್ಟಿದ್ದೇನೆ ನಾನು. ಅದನ್ನೆಲ್ಲವನ್ನು ನಮ್ಮ ಕುಟುಂಬದ ಸದಸ್ಯರ ಜೊತೆ ಹಂಚ್ಕೊಂಡಿದ್ದೇನೆ. ಎಲ್ಲರ ಸಹಕಾರ ಇದೆ. ಅದನ್ನು ಇಲ್ಲಿ ಪ್ರಾರಂಭ ಮಾಡ್ತಕ್ಕಂಥದ್ದು ಬಹುಶಃ ಇನ್ನೊಂದು 15-20 ದಿವಸಗಳ ನಂತರ ಪ್ರಾರಂಭ ಮಾಡಿ 2-3 ವರ್ಷದೊಳಗೆ ಈ ನಾಡಿನ ಜನತೆಯ ಒಂದು ಬಡವರಿಗೆ ಯಾವ ರೀತಿ ಅನುಕೂಲಗಳಾಗಬೇಕು ಅದನ್ನು ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇಟ್ಕೊಂಡಿದೆ.